ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ಅದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಅಂತ ಒಂದು ಹೇಳಿದ್ದೆ. ಸೊ ಫೈನಲ್ ಆಗಿ ಗಾಯ್ಸ್, ಇದೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದಲ್ಲ ಎರಡು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಮೊದಲನೇ ಒಂದು ಅಪ್ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ, ತಾವೇನು ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೋಸ್ಕರ ಕಾಯ್ತಾ ಇದ್ರಿ, ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ಗೋಸ್ಕರ ತಾವು ಕಾಯ್ತಾ ಇದ್ರಿ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವು ವೈಟ್ ಅನ್ನ ಮಾಡ್ತಿದ್ರಿ, ಅದರ ಒಂದು ಫೈನಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಡಿಲೇ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆ, ಜನವರಿ 29ನೇ ತಾರೀಕು ನಿನ್ನೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನು ಒಂದು ರಿಲೀಸ್ ಅನ್ನ ಮಾಡಬೇಕಾಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ಆ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಲ್ಲ. ಹಾಗಾದ್ರೆ ಫೈನಲ್ ಆಗಿ ಆ ಒಂದು ನೋಟಿಫಿಕೇಶನ್ ಯಾವ ಒಂದು ರೀಸನ್ ಇಂದ ಇಲ್ಲಿ ಒಂದು ಡಿಲೇ ಅನ್ನ ಮಾಡಿದ್ದಾರೆ ಮತ್ತು ಯಾವಾಗ ಇದರ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ತಾವು ಯಾವಾಗಿಂದ ಈ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಎಂಬುದರ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ನಂತರ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ, 2025 ಇದೇ ಒಂದು ವರ್ಷ ಇಲ್ಲಿ ಒಂದಲ್ಲ ಎರಡು ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತೀವಿ ಅಂತ ಕೂಡ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ತಿಂಗಳಲ್ಲೇ ಏನೋ ಒಂದು ಸೆಕೆಂಡ್ ವೇಕೆನ್ಸಿಯನ್ನ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ಇಲ್ಲಿ ಒಂದು ಮಾಹಿತಿಯನ್ನ ಕೊಡ್ತಾ ಇದೀನಿ. ತಾವು ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು ಮತ್ತು ನಮ್ಮ ಒಂದು ಕರ್ನಾಟಕದಂತ ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಮೊದಲನೇದಾಗಿ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಶ್ಯೂ ಆಫ್ ಆನ್ಲೈನ್ ನೋಟಿಫಿಕೇಶನ್ 29/1/2025 ಅಂದ್ರೆ ನಿನ್ನೆನೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಒಂದು ರೀಸನ್ ಇಂದ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಲ್ಲ. ಅದು ಯಾವ ಒಂದು ರೀಸನ್ ಅಂದ್ರೆ, ದಿಲ್ಲಿನಲ್ಲಿ ಇದೇ ಒಂದು ಫೆಬ್ರವರಿ 1 ಇಂದ ಏನೋ ಒಂದು ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಯಾವುದೇ ಒಂದು ರಿಕ್ರೂಟ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡುವ ಮುಂಚೆನೆ ಎಲೆಕ್ಷನ್ ಕಮಿಷನ್ ಇಂದ ಒಂದು ಪರ್ಮಿಷನ್ಸ್ ಅನ್ನ ತಗೋಬೇಕಾಗಿರುತ್ತೆ. ಏನಕ್ಕಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಅನ್ನ ನಾವು ಸ್ಟಾರ್ಟ್ ಅನ್ನ ಮಾಡ್ತಾ ಇದೀವಿ, ನೋಟಿಫಿಕೇಶನ್ ನಾವು ಸ್ಟಾರ್ಟ್ ಅನ್ನ ಮಾಡ್ತಾ ಇದೀವಿ, ರಿಲೀಸ್ ಅನ್ನ ಮಾಡ್ತಾ ಇದೀವಿ ಅಂತ ಸಪೋಸ್ ಏನಾದ್ರೂ ಒಂದು ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ಕೊಟ್ರೆ ಮಾತ್ರ ಇಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬೇಕಾಗಿತ್ತೆ. ಓಕೆನಾ? ಸೊ ಆ ಒಂದು ರೀಸನ್ ಇಂದ ಈ ಬಾರಿ ಒಂದು ದಿಲ್ಲಿ ಎಲೆಕ್ಷನ್ ಇರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ಡಿಲೇ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಬ್ರದರ್, ಯಾವಾಗ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ಯಾವಾಗಿಂದ ಇದರಲ್ಲಿ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಅಂದ್ರೆ, ನೋಡಿ ಇಲ್ಲಿ ನನ್ನ ಒಂದು ಪರ್ಸನಲ್ ಆಗಿರುವಂತಹ ಒಂದು ಒಪಿನಿಯನ್ ಪ್ರಕಾರ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಅತಿ ಹೆಚ್ಚು ಒಂದು ಟೈಮ್ ಅನ್ನ ಇಲ್ಲಿ ಒಂದು ತಗೊಳ್ಳೋದಿಲ್ಲ. ಏನಿಲ್ಲ ಅಂದ್ರೆ ಒಂದು 2 ರಿಂದ 4 ದಿನ ಅಥವಾ ಒಂದು ಮ್ಯಾಕ್ಸಿಮಮ್ ಆಗಿ 1 ವೀಕ್ ಅನ್ನ ಮಾತ್ರ ಇಲ್ಲಿ ಒಂದು ಟೈಮ್ ಅನ್ನ ತಗೊಂಡ್ಬಿಡ್ತಾರೆ. ಏನಕ್ಕಂದ್ರೆ ಎಲೆಕ್ಷನ್ ಕಮಿಷನ್ ಖಂಡಿತವಾಗಿ ಇದಕ್ಕೆ ಏನೋ ಒಂದು ರೆಸ್ಪಾನ್ಸ್ ಅನ್ನ ಕೊಡ್ತಾರೆ, ಏನೋ ಒಂದು ಪರ್ಮಿಷನ್ಸ್ ಅನ್ನ ಕೊಡ್ತಾರೆ ಇದರ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ. ಬೇರೆ ರೀತಿಯಾದಂತಹ ಒಂದು ಗವರ್ನಮೆಂಟ್ ಜಾಬ್ ಆಗಿರ್ಬೋದು, SSC ಆಗಿರ್ಬೋದು, RRB ಆಗಿರ್ಬೋದು, ಆ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ನಂತರ ಒಂದು ಏನೋ ಒಂದು ಎಕ್ಸಾಮಿನೇಷನ್ ಪ್ರೋಸೆಸ್ ಅನ್ನೋದು ಸ್ಟಾರ್ಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ? ಬಟ್ ಈ ಒಂದು ವೇಕೆನ್ಸಿಯಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲದೆ ಇರುವಂತಹ ಒಂದು ಕಾರಣದಿಂದಾಗಿ, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಇರುವಂತಹ ಒಂದು ಕಾರಣದಿಂದಾಗಿ ಯಾವುದೇ ರೀತಿಯಂತಹ ಒಂದು ಸಮಸ್ಯೆ ಬರುವುದಿಲ್ಲ ಎಲೆಕ್ಷನ್ ನ ಒಂದು ಟೈಮ್ ನಲ್ಲಿ. ಓಕೆನಾ? ಟೈಮ್ ಟು ಟೈಮ್ ಏನೊಂದು ಸಿಸ್ಟಮ್ಯಾಟಿಕಲಿ ಒಂದು ಏನೋ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಪ್ರಿಪೇರ್ ಅನ್ನ ಮಾಡ್ತಾ ಇರ್ತಾರೆ, ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಂತಹ ಒಂದು ಎಫೆಕ್ಟ್ ಆಗುದಿಲ್ಲ ಎಲೆಕ್ಷನ್ ನ ಒಂದು ಸಮಯದಲ್ಲಿ. ಸೊ ಆ ಒಂದು ರೀಸನ್ ಇಂದಾಗಿ ಅತಿ ಬೇಗವಾಗಿ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ಈ ಬಾರಿ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಈ ಬಾರಿ ಮಾತಾಡಕ್ ಹೋದ್ರೆ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ, ಸುಮಾರು 20 ರಿಂದ 30 ಸಾವಿರ ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಓಕೆ, ಇದೇ ಒಂದು ತಿಂಗಳು ಏನೋ ಒಂದು ಇವತ್ತು ಒಂದು 30, ಈ ಒಂದು ತಿಂಗಳು ಒಂದು ಮುಗಿತಾ ಬಂತು. ಫೆಬ್ರವರಿಯಲ್ಲಿ ಏನಿಲ್ಲ ಅಂದ್ರೂ ಫಸ್ಟ್ ವೀಕ್ ನಲ್ಲೇ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿ ಫಸ್ಟ್ ವೀಕ್ ನಲ್ಲೇ ಏನೋ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದು ನಿಮ್ಗೆಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಇಷ್ಟು ಒಂದು ಏನೋ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡುವಂತಹ ಒಂದು ಅಪ್ಡೇಟ್. ಆದರೆ ಮತ್ತೊಂದು ಒಂದು ಅಪ್ಡೇಟ್ ಏನಂದ್ರೆ ಸ್ನೇಹಿತರೆ, ಇದೇ ಒಂದು ವರ್ಷ ಜುಲೈ ತಿಂಗಳಲ್ಲಿ ಇಲ್ಲಿ ಮತ್ತೊಂದು ವೇಕೆನ್ಸಿಯನ್ನ ನಾವು ರಿಲೀಸ್ ಅನ್ನ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಈ ಒಂದು ಜನವರಿ ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಅನ್ನು ಇಟ್ಕೊಂಡ್ರೆ ಜನವರಿ,
ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಸುಮಾರು 5 ರಿಂದ 6 ತಿಂಗಳ ನಂತರ ಮತ್ತೊಂದು ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಏನಿಲ್ಲ ಅಂದ್ರೂ ಕೂಡ 4 ರಿಂದ 5 ತಿಂಗಳಲ್ಲಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಏನೋ ಒಂದು ಮೆರಿಟ್ ಲಿಸ್ಟ್ ಗಳಾಗಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನಂತರ ಇಲ್ಲಿ ಮತ್ತೊಂದು ಒಂದು ನೋಟಿಫಿಕೇಶನ್ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಇದರಲ್ಲಿ ಕೂಡ ಏನಿಲ್ಲ ಅಂದ್ರೂ ಕೂಡ ಸುಮಾರು 30 ರಿಂದ 40 ಸಾವಿರ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ರೀಸನ್ ಇಂದಾನೆ ಹೇಳ್ತಿದ್ದೀನಿ, ತಾವೇನಾದ್ರೂ ಕೇವಲ ಒಂದು SLC ನಲ್ಲಿ ಒಂದು ಜಸ್ಟ್ ಪಾಸ್ ಆಗಿದ್ರು ಕೂಡ ತಾವು ಈ ಬಾರಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವು ಹಿಂದೆ ಹೋಗಬೇಡಿ. ಓಕೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಇಲ್ದಿರೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಬೈ ಲಕ್, ನಿಮ್ಮ ಒಂದು ಲಕ್ ಚೆನ್ನಾಗಿದ್ರೆ ಖಂಡಿತವಾಗಿ ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಮೊದಲೇ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ತಾವು ಟೆನ್ಷನ್ ತಗೋಬೇಡಿ. ಮತ್ತೊಂದು ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಏನೋ ಒಂದು ಅಪ್ಲೈ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದರಲ್ಲಿ ಎಕ್ಸಾಮಿನೇಷನ್ ಫೀಸ್ ಕೂಡ ಅಷ್ಟೇನೋ ಒಂದು ದೊಡ್ಡ ಮಟ್ಟದ ಇಲ್ಲ, ಕೇವಲ 100 ರೂಪಾಯಿ ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಅದರಲ್ಲೂ ಒಂದು SC ST ಒಂದು ಕ್ಯಾಟಗರಿ ಸೇರಿರುವಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ 1 ರೂಪಾಯಿ ಕೂಡ ಇಲ್ಲಿ ಒಂದು ಎಕ್ಸಾಮಿನೇಷನ್ ಏನೊಂದು ಫೀಸ್ ಇರುವುದಿಲ್ಲ. ಸೊ ಅದೇ ಒಂದು ಕಾರಣಾಂತರಗಳಿಂದ ಪ್ರತಿಯೊಬ್ಬರು ಈ ಬಾರಿ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ತಕ್ಷಣ ತಾವು ಅಪ್ಲೈ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಇದನ್ನ ಬಿಟ್ಟರೆ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬಗ್ಗೆ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಏನು ಎಂಬುದರ ಬಗ್ಗೆ ರೀಸೆಂಟ್ ಆಗಿ ನಾನು ಏನೋ ಒಂದು ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಅನ್ನ ಮಾಡಿದ್ದೀನಿ. ಪ್ರತಿಯೊಬ್ಬರು ಹೇಳ್ತಿದ್ದೀನಿ, ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ವೈಟ್ ಅನ್ನ ಮಾಡ್ತಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಆ ಒಂದು ವಿಡಿಯೋನ ನೋಡಿ ಅತಿ ಬೇಗವಾಗಿ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡುವ ಮುಂಚೆನೆ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತಾವು ರೆಡಿಯನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಇದನ್ನ ಬಿಟ್ಟು ತಮಗೆ ಯಾವುದೇ ಒಂದು ಡೌಟ್ ಇದ್ರೂ ಕೂಡ ನಾನು ಪ್ರತಿಯೊಬ್ಬರಿಗೂ ಒಂದು ಕಮೆಂಟ್ ಅನ್ನ ಮಾಡಿ ಪ್ರತಿಯೊಬ್ಬರ ಒಂದು ಕಮೆಂಟ್ ಗಳಿಗೂ ನಾನು ರಿಪ್ಲೈ ಅನ್ನ ಕೊಡ್ತೀನಿ. ಟೈಮ್ ಟು ಟೈಮ್ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ ನಂತರ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಸೊ ಆ ಒಂದು ರೀಸನ್ ಇಂದ ಹೇಳ್ತೀನಿ, ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಂಡು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವುದರಿಂದ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗುವವರೆಗೂ ಕೂಡ ಇಲ್ಲಿ ಒಂದು ಅಪ್ಡೇಟ್ ಗಳು ತಮಗೆ ಸಿಗ್ತಾ ಇರುತ್ತೆ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೆಲ್ಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡಿ ಮತ್ತು ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ನೋಟಿಸ್ ಆಗಿರ್ಬೋದು, ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಏನೋ ಒಂದು ಅಪ್ಲೋಡ್ ಅನ್ನ ಮಾಡ್ತಾ ಇರ್ತೀನಿ. ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ.